ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಾವು ಹೇಳೋದಕ್ಕೆ ಕ್ಯಾಬಿನೆಟ್ನಾಗೆ ಹೇಳಿದಾಗ ಶರಣ್ ಪ್ರಕಾಶ್ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳೇ ಮುಂದಿರ್ತಾರೆ, ಉಪಮುಖ್ಯಮಂತ್ರಿಗಳೇ ಇರ್ತಾರೆ. ಅಲ್ಲ ಸರ್, ಇದ್ರ ಹಿಂದೆ ದೊಡ್ಡ ರಾಜಕೀಯ ಹಿತಾಸಕ್ತಿ ನಡೆದಿದೆ ಅಂತ ಹೇಳಿ ಇದಾಗಿದೆ ಸರ್. ಅದನ್ನು ಜನರು ಪತ್ರಿಕೆಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಆ ರೀತಿಯೂ ಹೇಳೋದಿಲ್ಲ. ಬೇಸಿಕಲಿ ನಾವು ಹಿಂದೆ ಯಾವುದೇ ಮುಖ್ಯಮಂತ್ರಿಗಳಿದ್ದಾಗೂ ಕೂಡ ಬಿಜಾಪುರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂಥೇಳಿ ಮನವಿ ಮಾಡ್ಕೊಂಡಿದ್ವಿ. ಕೇಂದ್ರ ಸರ್ಕಾರಕ್ಕೂ ಕಡೆಗೆ ನೀವು ರಾಜ್ಯ ಸರ್ಕಾರ ನಿಮ್ಮ ಮೆಡಿಕಲ್ ಕಾಲೇಜ್ ಮಾಡದೇ ಇದ್ದರೆ ಏಮ್ಸ್ ಬಿಜಾಪುರ ಕೊಡಿ ಅಂಥೇಳಿ ಕೂಡ ನಾವು ಹೇಳಿದ್ವಿ. ಆದರೆ ಇನ್ನು ಜಿಲ್ಲಾ ಸಂಸದರು ಕೂಡ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಅವರು ಧ್ವನಿ ಎತ್ತಿ ಗೋಳಗುಮುಟ್ಟಂತರೂ ಕಟ್ಟೋಕ್ಕಾಗಂಗಿಲ್ಲ, ಅಟ್ಲೀಸ್ಟ್ ಏಮ್ಸರೇ ಒಂದು ತಂದು ಕೊಟ್ಟರೆ ಸಾಕು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅನುಕೂಲ ಮಾಡೋದಕ್ಕಾಗಿ ಅದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ. ನಮ್ಮ ಆಸೆ ಬಿಜಾಪುರ್ಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕನ್ನೋ ಉದ್ದೇಶ ಇಷ್ಟೇ. ನಮ್ಮ ಜನ ಒಂದು ಭ್ರಮೆಯಲ್ಲಿದ್ದಾರೆ. ಏನಾರೇ ಒಂದು ಆಕ್ಸಿಡೆಂಟ್ ಆದರೆ ಸಾಂಗ್ಲಿಗೆ ಹೋಗೋದು, ಶೋಲಾಪುರ್ಗೆ ಹೋಗೋದು, ಮಿರಜ್ಗೆ ಹೋಗೋದು ಮಾಡ್ತಾರೆ. ಇದು ತಪ್ಪಬೇಕು ಅನ್ನೋದೇ ಉದ್ದೇಶದಿಂದ ನಾವು ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂಥೇಳಿ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಪ್ರಪೋಸ್ ಮಾಡಿದ್ದೆ. ಆದರೆ ದುರ್ದೈವಶ ನನಗೆ ಸಹಕಾರ ಸಿಗಲಿಲ್ಲ ನಮ್ಮ ಜಿಲ್ಲಾ ಶಾಸಕರಿಂದ, ಸಚಿವರಿಂದ. ಅಫ್ಕೋರ್ಸ್ ಇದು ನೋಡೋಣ, ಹಣೆ ಬರ. ನಾವಂತರೂ ಇವತ್ತಿಗೂ ಅದೇ ಪ್ರಯತ್ನದಲ್ಲಿದ್ದೀವಿ. ಆಸಂಗಿ ಅವ್ರು ಏನಾರೇ ವಿಶೇಷ ಪ್ರಯತ್ನ ಮಾಡಿದರೆ ಇರ್ಬೋದು, ಅದನ್ನು ಇದ್ದರೂ ಅವರಲ್ಲಿ ನಾನು ಹೇಳ್ತೀನಿ, ನೀವು ಯಾರು ಹೆಸರು ಹಾಕ್ತೀರಿ ಹಾಕ್ರಿ, ಆದರೆ ಬಿಜಾಪುರದಲ್ಲಿ ಈ ಕಾಲೇಜ್ ಮಾಡಿರಿ. ಆ ಕ್ರೆಡಿಟ್ ಸಲುವಾಗಿ ನಾನು ಎಂದೂ ಬಡದಾಡಿಲ್ಲ. ನನಗೂ ಹಂಗೆ ಅನ್ನಿಸ್ತಾ ಇದೆ. ಆರ್ಥಿಕ ಪರಿಸ್ಥಿತಿಗೆ ಇದಕ್ಕೇನು ಸಂಬಂಧ ಇಲ್ಲ. ಇದು ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂಥೇಳಿ ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳ್ಕೊಂಡಿವಿ ನಾವು. ಈಗ ಯಾಕೆ ಪಿ ಬೇಕು? ಅವೆಲ್ಲ ಬೇಡ, ಸಂಘರ್ಷಕ್ಕೆ ನಾನು ಹೋಗೋದಿಲ್ಲ. ನನಗೇನಿಲ್ಲಪ್ಪ, ನನಗೆ ಇಷ್ಟೇ. ಈಗಲೂ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಪ್ರಾರಂಭದಿಂದನೂ ಏಮ್ಸ್ ಆದರೂ ಬಿಜಾಪುರಕ್ಕೆ ಬರಬೇಕು. ಯಾಕಂದರೆ ಅದು ರಾಯಚೂರಕ್ಕೆ ಹಿಂದೆ ಬಂಗಾರಪ್ಪನವರು ಓಪೆಕ್ ಕಾಲೇಜ್ ಮಾಡಿಕೊಟ್ರು, ಓಪೆಕ್ ಮೆಡಿಕಲ್ ಕಾಲೇಜ್ ಮಾಡಿಕೊಟ್ರು, ಓಪೆಕ್ ಹಾಸ್ಪಿಟಲ್ ಮಾಡಿದರು. ಅಲ್ಲಿ ಅವರು ಒಂದು ಹಂತದಲ್ಲಿದ್ದಾರೆ. ಧಾರವಾಡದಲ್ಲಿ ಸಿಕ್ಕಾಪಟ್ಟೆ 2-3 ಮೆಡಿಕಲ್ ಕಾಲೇಜ್ ಇದ್ದಾವೆ, ಫೆಸಿಲಿಟಿ ಇದೆ. KMC ಈಸ್ ದ ಬಿಗ್ಗೆಸ್ಟ್ ಹಾಸ್ಪಿಟಲ್ ಇನ್ ಕರ್ನಾಟಕ. ಅಲ್ಲಿ IITನೂ ಇದೆ. ಆದರೆ ಇಡೀ ಉತ್ತರ ಕರ್ನಾಟಕದ ಕೊನೆ ಜಿಲ್ಲೆ ಇದು, ಮಹಾರಾಷ್ಟ್ರ ಗಡಿಗೆ ಹೊಂದ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಬಡವರು ಏನಾಗ್ತಾ ಇದೆ ಅಂದರೆ ಮಿರಜ್, ಸಾಂಗ್ಲಿ ಮೇಲೆ ಅವಲಂಬಿತರಾಗ್ತಾ ಇದ್ದಾರೆ. ಇದು ದುರ್ದೈವ. ಜೊತೆಗೆ ನಾನು ಇನ್ನೂ ಒಂದು ಸಾಧನೆ ಮಾಡಿ ತೋರಿಸಿದೆ. ಏನಪ್ಪ ಅಂದರೆ MCH ಹಾಸ್ಪಿಟ್ಲ್ ಬಿಜಾಪುರ್ನಲ್ಲಿ ಇರಲಿಲ್ಲ ಮೊದಲು. 150 ಬೆಡ್ಡೆಡ್ MCH ಹಾಸ್ಪಿಟ್ಲ್ ಮಾಡಿದ ಮೇಲೆ ಇಡೀ ಬಿಜಾಪುರ ಬಡವರಿಗೆ ಅದು ಅನುಕೂಲ ಆಯ್ತು. ಇವತ್ತಿಗೂ 30ರಿಂದ 35, 40, 50 ಹೆರಿಗೆಗಳು ಕಾಯ್ತಾ ಇರ್ತಾವೆ. ಅಷ್ಟು ಜನ ಬಿಜಾಪುರ ಸಿವಿಲ್ ಹಾಸ್ಪಿಟಲ್ ಹ್ಯಾಸ್ ಬೀನ್ ರೆಕಗ್ನೈಸ್ಡ್ ಆ್ಯಸ್ ಅ ಬೆಸ್ಟ್ ಹಾಸ್ಪಿಟಲ್ ಇನ್ ಸ್ಟೇಟ್ MCHನಲ್ಲಿ. ಮತ್ತು ಒಂದು ಸರ್ತಿ ಸೆಕೆಂಡು ಫಸ್ಟು ಕೂಡ ಬಂದಿದೆ. ಅಂಥ ಆಸ್ಪತ್ರೆ ನಮ್ಮ ಕೈಯಲ್ಲಿದ್ದಾಗ ಮತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗಿಗೂ ನಾವು ಹೆಚ್ಚು ಕಡಿಮೆ 390 ಕೋಟಿ ಖರ್ಚು ಮಾಡಿದ್ದೀವಿ. ಮತ್ತು ಕಾಲೇಜ್ ಮಾಡೋಕ್ಕೆ ನರ್ಸಿಂಗ್ ಕಾಲೇಜ್ ಕೂಡ ನಾನು ಮಾಡಿದ್ದೀನಿ, ಪ್ಯಾರಾಮೆಡಿಕಲ್ ಕಾಲೇಜಸ್ ಮಾಡಿದ್ದೀನಿ ಸಿವಿಲ್ ಹಾಸ್ಪಿಟಲ್ನಲ್ಲಿ. ಇನ್ನು ನೀವು ಮೆಡಿಕಲ್ ಕಾಲೇಜ್ ಮಾಡದೇ ಇದ್ದರೆ ನಿಮ್ಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ವಿನಂತಿ ಮಾಡ್ಕೊಳ್ತೀನಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.